ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿರುವಂತಹ ಸೋನಂ ವಾಂಗ್ಚುಕ್ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಅವರ ಉಪವಾಸ ಸತ್ಯಾಗ್ರಹ ಇವತ್ತು ಆಲ್ಮೋಸ್ಟ್ 19ನೇ ದಿನಕ್ಕೆ ಕಾಲಿಟ್ಟಿದೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಕಳೆದ 19 ದಿನಗಳಿಂದಲೂ ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಕನಿಷ್ಠ ಸೌಜನ್ಯಕ್ಕೂ ಕೂಡ ಸರ್ಕಾರದ ವತಿಯಿಂದ ಯಾರೊಬ್ಬರೂ ಕೂಡ ಬಂದು ಮಾತನಾಡಿಸದೇ ಇರುವಂಥದ್ದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯುವ ಸಮೂಹ ಈಗ ಆಕ್ರೋಶಗೊಳ್ತಾ ಇದೆ. ಉಪವಾಸದ ಹಿನ್ನೆಲೆಯಲ್ಲಿ 9 kgಯಷ್ಟು ತೂಕ ಕಡಿಮೆಯಾಗಿದೆ ವಾಂಗ್ಚುಕ್ ಅವ್ರದ್ದು. ಉಪವಾಸ ತೊರಿಬೇಡಿ, ನನಗೆ ಸಹ ಒತ್ತಾಯ ಮಾಡಬೇಡಿ, ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸಿದ್ದಾರೆ ಸೋನಂ ವಾಂಗ್ಚುಕ್. ನಾನು ಉಪವಾಸವನ್ನ ಮುರಿಯೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ದೆಹಲಿ ಹೈಕೋರ್ಟ್ನಲ್ಲಿ ಒಂದು PIL ಕೂಡ ದಾಖಲು ಮಾಡಿದ್ದಾರೆ ರಾಕೇಶ್ ಸೈನಿ ಅನ್ನೋರು. ಆ PIL ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ಡೆಲ್ಲಿ ಹೈಕೋರ್ಟ್ ಬಲವಂತವಾಗಿ ಇವರಿಗೆ ಫೀಡ್ ಮಾಡಿಸೋದಕ್ಕೆ ಆದೇಶವನ್ನು ಕೊಡಿ ಅಂತ ಹೇಳಿ ಆ ಒಂದು PIL ನಲ್ಲಿ ಕೇಳಿದ್ದಾರೆ. ಜೊತೆಗೆ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಿ, ಅಟ್ಲೀಸ್ಟ್ ಸರ್ಕಾರದಿಂದ ಯಾರಾದ್ರೂ ಪ್ರತಿನಿಧಿ ಬಂದು ಅವ್ರ ಜೊತೆಗೆ ಮಾತನಾಡುವ ಒಂದು ನಿಟ್ಟಿನಲ್ಲಿ ಒಂದು ಡೈರೆಕ್ಷನ್ಸ್ ಕೊಡಬೇಕು ಅಂತ ಕೂಡ ಕೋರ್ಟ್ನಲ್ಲಿ ಕೇಳಿದ್ದಾರೆ. ನೋಡಬೇಕು ಇವತ್ತು ಕೋರ್ಟ್ನಲ್ಲಿ ಏನು ಆದೇಶ ಹೊರಬೀಳುತ್ತೆ ಅಂತ ಹೇಳಿ. ದ ಸೇಮ್ ಟೈಮ್ ಇನ್ನೊಂದು ಕಡೆ ಈಗ CJP ನಡೆಸ್ತಾ ಇದ್ದಂಥ ಒಂದು ಈ ಪ್ರತಿಭಟನೆ, ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು ಏನು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಜೂನ್ 25ರಿಂದ, ಆ ಪ್ರತಿಭಟನೆಯಲ್ಲಿ ಸೋನಂ ವಾಂಗ್ಚುಕ್ ಕೂಡ ಪಾಲ್ಗೊಂಡು ಅವರು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. ಈಗ CJPಯ ಸದಸ್ಯರು ಕೂಡ ಒಂದು ದಿನದ ಮಟ್ಟಿಗೆ ಇವತ್ತು ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಒಂದು ದಿನದ ಮಟ್ಟಿಗೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಸೊ ಇದೆಲ್ಲ ಬೆಳವಣಿಗೆಗಳ ನಡುವೆ ಇನ್ನೂ ಕೂಡ ಕೇಂದ್ರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳು ಕೂಡ ಹೊರಬಂದಿಲ್ಲ. ವಾಂಗ್ಚುಕ್ ಅವ್ರ ಜೊತೆಗೆ ಮಾತಾಡುವಂಥ ಒಂದು ಪ್ರಯತ್ನ ಕೂಡ ಕೇಂದ್ರ ಸರ್ಕಾರದಿಂದ ಆಗಿಲ್ಲ. ಕಳೆದ 19 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವಂಥದ್ದು. ಇನ್ನು ವೈದ್ಯರು ಕೂಡ ಸಲಹೆ ನೀಡಿದ್ದಾರೆ, ಇನ್ನು 2 ದಿನ ಏನಾದರೂ ಇದೇ ರೀತಿಯಾಗಿ ಉಪವಾಸ ಮುಂದುವರಿಸಿದ್ರೆ ಅವರ ಪ್ರಾಣಕ್ಕೆ ಹಾನಿಯಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ವೈದ್ಯರು ಸಲಹೆ ನೀಡಿದ್ದಾರೆ. ಅದರಿಂದಾಗಿ ಈಗಾಗಲೇ PIL ಅನ್ನು ಕೂಡ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶಿಸಬೇಕು, ಯಾರಾದರೂ ಸೌಜನ್ಯಕ್ಕಾದರೂ ಹೋಗಿ ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಅಟ್ಲೀಸ್ಟ್ ಒಂದು ಸದ್ಯಕ್ಕೆ ಏನಿದೆ ಅದ್ರ ಬಗ್ಗೆ ಒಂದು ಮಾತುಕತೆ ನಡೆಸಿ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ಸದ್ಯಕ್ಕೆ PIL ಸಲ್ಲಿಕೆ ಮಾಡಲಾಗಿರುವಂಥದ್ದು. ಅದರಿಂದಾಗಿ ಕೋರ್ಟ್ ಏನು ಸೂಚನೆ ಕೊಡುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಆದರೆ 19 ದಿನಗಳಿಂದ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ದೇಹದಲ್ಲಿ 9 kg ತೂಕ ಕಡಿಮೆಯಾಗಿದೆ. ಜೊತೆಗೆ ಇನ್ನು 2 ದಿನ ಇದೇ ರೀತಿಯಾಗಿ ಮುಂದುವರೆದ್ರೆ ಅವರ ಪ್ರಾಣಕ್ಕೂ ಕೂಡ ಅಪಾಯ ಇದೆ ಅನ್ನೋ ಒಂದು ಮಾಹಿತಿಯನ್ನು ವೈದ್ಯರು ನೀಡಿರುವಂಥದ್ದು. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಏನು ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರವೇ ಆರೋಗ್ಯ ತಪಾಸಣೆಯನ್ನು ಮಾಡಿಸಬೇಕು ಅನ್ನುವಂಥ ಒಂದು ವಿಚಾರ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇವೆ. ಸೊ ಈಗಾಗಲೇ ವೈದ್ಯರು ಕೂಡ ಅಲ್ಲಿಗೆ ಹೋಗಿ ಜಂತರ್ ಮಂತರ್ನಲ್ಲಿ ಅವರ ಒಂದು ಆರೋಗ್ಯವನ್ನು ಮಾನಿಟರ್ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಅವರ BP ಕೂಡ ಲೋ ಆಗ್ತಾ ಇದೆ, ಬ್ಲಡ್ ಶುಗರ್ ಲೆವೆಲ್ ಲೋ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹೀಗೆ ಮುಂದುವರೆದ್ರೆ ಬಹುಶಃ ಮುಂದೆ ಏನಾದರೂ ಅಪಾಯ ಆಗಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಕಳವಳ ವ್ಯಕ್ತವಾಗ್ತಾ ಇದೆ.